ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 4th ಸೆಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಾಡ್ಯೂಲ್ 2 ಇದು. ಸೊ ಮಾಡ್ಯೂಲ್ 2 ಅಲ್ಲಿ ಬರುವಂತ ಎಲ್ಲ ಥಿಯರಿ ಕಾನ್ಸೆಪ್ಟ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ಮೇಜರ್ ಆಗಿ ಪ್ರಾಬ್ಲಮ್ಸ್ ಅಂತ ಬಂದ್ರೆ DFS ಪ್ರಾಬ್ಲಮ್ ಬರುತ್ತೆ, BFS ಪ್ರಾಬ್ಲಮ್ ಬರುತ್ತೆ, ಇನ್ನೊಂದು IDDFS ಅಂತ ಅಂದ್ರೆ ಇಟರೇಟಿವ್ ಡೀಪ್ನಿಂಗ್ ಡೆಪ್ತ್ ಫಸ್ಟ್ ಅಲ್ಗಾರಿದಮ್. ಸೊ ಈ 3 ಪ್ರಾಬ್ಲಮ್ಗಳು ಬರ್ಬೋದು. ಸೊ ಅವುಗಳದ್ದು ವಿಡಿಯೋ ನಾನು ಸಪ್ರೇಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಯಾಕಂದ್ರೆ ಇಲ್ಲೇ ನಾನು ಹೇಳ್ಕೊಡಕ್ ಹೋದ್ರೆ ನಾನು ಕೂಡ ಅರ್ಜೆಂಟಾಗಿ ಹೇಳ್ಕೊಡಕ್ ಹೋಗ್ತೀನಿ, ನಿಮಗೂ ಕೂಡ ಅಷ್ಟು ಕ್ಲಿಯರ್ ಆಗಿ ಅರ್ಥ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಸಪ್ರೇಟ್ ವಿಡಿಯೋಗಳನ್ನ ಮಾಡಿದ್ದೀನಿ, ವೈಟ್ ಬೋರ್ಡ್ ಯೂಸ್ ಮಾಡ್ಕೊಂಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವುಗಳನ್ನ ನೋಡಿದ್ರೆ ಸಾಕು. ಸೊ ಇವಾಗ ಥಿಯರಿ ಕಾನ್ಸೆಪ್ಟ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈ PDF ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. First, well-defined problem in artificial intelligence. A well-defined problem is one in which all the elements required to find a solution are clearly specified. ಅಂತಂದ್ರೆ ನನಗೆ ಒಂದು ಪ್ರಾಬ್ಲಮ್ ಇದೆ, ಆ ಒಂದು ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಹುಡುಕ್ಬೇಕು ಅಂತಂದ್ರೆ ಯಾವ ರೀತಿ ಸೊಲ್ಯೂಷನ್ ಅನ್ನ ಹುಡುಕ್ಬೇಕು ಅಂತ ಪ್ರತಿಯೊಂದು ಕಾಂಪೋನೆಂಟ್ ಅಥವಾ ಕಂಪಾರ್ಟ್ಮೆಂಟ್ಗಳನ್ನ ಸ್ಪೆಸಿಫೈ ಮಾಡಿದ್ರೆ ಅದನ್ನ ನಾವು ವೆಲ್ ಡಿಫೈನ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇವಾಗ ಇದರಲ್ಲಿ ಮೇಜರ್ ಆಗಿ 5 ಕಾಂಪೋನೆಂಟ್ಗಳು ಬರ್ತವೆ. ಯಾವ್ಯಾವು? ಮೊದಲನೇದು ಇನಿಷಿಯಲ್ ಸ್ಟೇಟು, ಎರಡನೇದು ಗೋಲ್ ಸ್ಟೇಟು, ಮೂರನೇದು ಆಕ್ಷನ್, ನಾಲ್ಕನೇದು ಟ್ರಾನ್ಸಿಷನ್ ಮಾಡಲು, ಮತ್ತೆ 5ನೇದು ಪಾತ್ ಕಾಸ್ಟ್. ಸೊ 5 ಬರ್ತವೆ. ಸೊ ಇದನ್ನ ನಾವು ಯಾವ್ದು ಎಕ್ಸಾಂಪಲ್ ಅನ್ನ ಇಟ್ಕೊಂಡು ಹೇಳ್ತಾ ಇದೀವಿ ಅಂತಂದ್ರೆ 8 ಪಜಲ್ ಪ್ರಾಬ್ಲಮ್ ಇನ್ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಾ ಇದೀವಿ. ಸೊ ಈ 8 ಪಜಲ್ ಪ್ರಾಬ್ಲಮ್ ಅನ್ನು ಕೂಡ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಆ ಒಂದು ಪ್ರಾಬ್ಲಮ್ ಅನ್ನು ಕೂಡ ಕೊಟ್ಟಿರ್ತೀನಿ. ನಾನು ಇಲ್ಲಿ ಏನೇ ಎಕ್ಸ್ಪ್ಲೈನ್ ಮಾಡಿದ್ರು 8 ಪಜಲ್ ಪ್ರಾಬ್ಲಮ್ ನೀಟಾಗಿ ಅರ್ಥ ಆಗಲ್ಲ. ಸೊ ಆ ವಿಡಿಯೋನ ನೋಡಿ, ಅವಾಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ 8 ಪಜಲ್ ಪ್ರಾಬ್ಲಮ್ ಅಂತ ಅಂದ್ರೆ ಏನು ಅಂತ. ಅವಾಗ ಈಸಿಯಾಗಿ ಆ ಒಂದು ಎಕ್ಸಾಂಪಲ್ ಅನ್ನ ಇಲ್ಲಿ ನಾವು ತರಬಹುದು. ಸೊ ಇನಿಷಿಯಲ್ ಸ್ಟೇಟ್ ಅಂತ ಅಂದ್ರೇನು? ಸ್ಟಾರ್ಟಿಂಗ್ ಕಂಡೀಷನ್ ಆಫ್ ದಿ ಪ್ರಾಬ್ಲಮ್ ವಿಚ್ ಡಿಸ್ಕ್ರೈಬ್ಸ್ ವೇರ್ ದ ಏಜೆಂಟ್ ಬಿಗಿನ್ಸ್. ಸೊ ಏಜೆಂಟ್ ಏನ್ ಮಾಡ್ತಾನೆ? ಸೊಲ್ಯೂಷನ್ ಅನ್ನ ಹುಡ್ಕೋದಕ್ಕೆ ಟ್ರೈ ಮಾಡ್ತಾ ಹೋಗ್ತಾನೆ ಒಂದು ಪ್ರಾಬ್ಲಮ್ಗೆ. ಸೊ ಎಲ್ಲಿಂದ ಶುರು ಆಗುತ್ತೆ ಅದು ಡಿಫೈನ್ ಆಗೋದು ಇನಿಷಿಯಲ್ ಸ್ಟೇಟ್ ಅಂತ, ಸರಿನಾ? ಸೊ 8 ಪಜಲ್ ಪ್ರಾಬ್ಲಮ್ ಇಂದ ಎಕ್ಸಾಂಪಲ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಪ್ರಾಬ್ಲಮ್ ಅನ್ನ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಆ ವಿಡಿಯೋ ನಾನು ಕೊಟ್ಟಿರ್ತೀನಿ. ನೆಕ್ಸ್ಟ್ ಗೋಲ್ ಸ್ಟೇಟ್. ಸೊ ಗೋಲ್ ಸ್ಟೇಟ್ ಅಂತ ಅಂದ್ರೇನು? ಇವಾಗ ಸ್ಟಾರ್ಟಿಂಗ್ ಇಂದ ನಾನು ಯಾವ ಗೋಲ್ ಸೊ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಿ ನಾನು ಫೈನಲ್ ಅಲ್ಲಿ ನನಗೆ ಎಂಡ್ ಪ್ರಾಡಕ್ಟ್ ಏನ್ ಬೇಕು, ಸೊ ಎಂಡ್ ಅಲ್ಲಿ ನನಗೆ ಏನ್ ಸೊಲ್ಯೂಷನ್ ಬೇಕು ಅನ್ನೋದೇ ನನ್ನ ಗೋಲ್ ಸ್ಟೇಟ್. ನೆಕ್ಸ್ಟ್ ಆಕ್ಷನ್. ಆ ಒಂದು ಗೋಲ್ ಸ್ಟೇಟ್ ಅನ್ನ ಅಚೀವ್ ಮಾಡೋದಕ್ಕೋಸ್ಕರ ನಾನು ಏನೇನು ಆಕ್ಷನ್ ಅನ್ನ ತಗೊಂತೀನಿ. ಸೊ ಈ 8 ಪಜಲ್ ಪ್ರಾಬ್ಲಮ್ ಅಲ್ಲಿ ಮೇಲ್ಗಡೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು, ಲೆಫ್ಟ್ ಹೋಗ್ಬೋದು, ರೈಟ್ ಹೋಗ್ಬೋದು. ಸೊ ಅದು ಯಾವ ರೀತಿ ಅಂತ ವಿಡಿಯೋ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಿಷನ್ ಮಾಡೆಲ್. ಸೊ ಟ್ರಾನ್ಸಿಷನ್ ಮಾಡೆಲ್ ಅಂತಂದ್ರೆ ಇಟ್ ಮ್ಯಾಪ್ಸ್ ದಿ ಕರೆಂಟ್ ಸ್ಟೇಟ್ ಮತ್ತೆ ಆ ಕರೆಂಟ್ ಸ್ಟೇಟ್ ಜೊತೆ ನಾವು ಏನು ಆಕ್ಷನ್ ಅನ್ನ ತಗೊಂತೀವಲ್ವಾ, ಸೊ ಅವೆರಡು ಕೂಡ ಸೇರ್ಬಿಟ್ಟು ಏನಾಗುತ್ತೆ ನೆಕ್ಸ್ಟ್ ಸ್ಟೇಟಿಗೆ ಹೋಗ್ತೀವಿ. ಸೊ ಇವಾಗ ಕರೆಂಟ್ ಸ್ಟೇಟ್ ಮಿಡಲ್ ಅಲ್ಲಿ ಇದೀನಿ ಅಂತ ಅನ್ಕೊಳ್ಳಿ. ಸೊ ರೈಟ್ ಅನ್ನೋ ಒಂದು ಆಕ್ಷನ್ ಅನ್ನ ತಗೊಂಡ್ರೆ ಏನಾಗ್ತೀನಿ, ಬಲಗಡೆಗೆ ಜಂಪ್ ಆಗ್ತೀನಿ. ಸೊ ದಟ್ ಈಸ್ ದ ನ್ಯೂ ಸ್ಟೇಟ್ ಅಲ್ವಾ. ಸೊ ಆ ರೀತಿ. ನೆಕ್ಸ್ಟ್ ಲಾಸ್ಟ್ನೇದೇನು? ಪಾತ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ಸರ್ಚ್ ಅಲ್ಗಾರಿದಮ್. ಸೊ ಸರ್ಚ್ ಅಲ್ಗಾರಿದಮ್ ಅಂತ ಬಂದಾಗ ಇಲ್ಲಿ ಮೇನ್ ಆಗಿ ನಮಗೆ 2 ರೀತಿ ಬರುತ್ತೆ. ಒಂದು ಇನ್ಫಾರ್ಮ್ಡ್ ಸರ್ಚ್ ಅಲ್ಗಾರಿದಮ್, ಇನ್ನೊಂದು ಅನ್ಇನ್ಫಾರ್ಮ್ಡ್ ಸರ್ಚ್ ಅಲ್ಗಾರಿದಮ್. BFS, DFS, IDDFS ಇವೆಲ್ಲವೂ ಕೂಡ ಸರ್ಚ್ ಅಲ್ಗಾರಿದಮ್, ಸರಿನಾ? ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ? ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಮೊದಲನೇದು ಪ್ರಾಬ್ಲಮ್ ರೆಪ್ರೆಸೆಂಟೇಷನ್. ಸೊ ಪ್ರಾಬ್ಲಮ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ. ಫಸ್ಟ್ ಸ್ಟೇಟ್, ಇನಿಷಿಯಲ್ ಸ್ಟೇಟ್ ಏನು, ನೆಕ್ಸ್ಟ್ ಗೋಲ್ ಸ್ಟೇಟ್ ನಾನು ಏನು ಅಚೀವ್ ಮಾಡಬೇಕು, ಮತ್ತೆ ಸ್ಟೇಟ್ ಸ್ಪೇಸ್ಗಳು ಏನೇನಿದಾವೆ. ಸೊ ಸ್ಟೇಟ್ ಸ್ಪೇಸ್ ಟ್ರೀ ಅನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ಸ್ ಅಂಡ್ ದಿ ಸರ್ಚ್ ಟ್ರೀ. ಸೊ ನೋಡ್ಸ್ ಅಂತ ಅಂದ್ರೆ ಏನು? ಪೇರೆಂಟ್ ನೋಡ್ಗಳು ಇರ್ಬೋದು, ಆಕ್ಷನ್ ಏನು ಆಕ್ಷನ್ ಅನ್ನ ತಗೊಂತಾ ಇದೀವಿ, ಮತ್ತೆ ಪಾತ್ ಕಾಸ್ಟ್ ಎಷ್ಟಿದೆ, ಡೆಪ್ತ್ ಏನು ಹೋಗ್ತಾ ಇದೆ. ಸೊ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್, ಬ್ರೆಡ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಅವೆಲ್ಲವನ್ನು ಕೂಡ ನೀವು ಫಸ್ಟ್ ಗೊತ್ತಿರಬೇಕು. ಅವಾಗ ಮಾತ್ರ ನಿಮಗೆ ಈ ಕಾನ್ಸೆಪ್ಟ್, ಥಿಯರಿ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಆಕ್ಷನ್ಸ್ ಅಂಡ್ ದಿ ಟ್ರಾನ್ಸಿಷನ್ ಮಾಡೆಲ್. ಸೊ ಟ್ರಾನ್ಸಿಷನ್ ಮಾಡೆಲ್ ಅಂತ ಅಂದ್ರೇನು? ಡಿಫೈನ್ಸ್ ದಿ ರಿಸಲ್ಟ್ ಆಫ್ ಅಪ್ಲೈಯಿಂಗ್ ದ ಆಕ್ಷನ್. ಸೊ ಇವಾಗ ಆಕ್ಷನ್ ಅಂತ ಬಂದಾಗ 8 ಪಜಲ್ ಪ್ರಾಬ್ಲಮ್ ಅಲ್ಲಿ ಯಾವ್ಯಾವ ಆಕ್ಷನ್ ಇತ್ತು? ಲೆಫ್ಟ್ ಟು ರೈಟ್, ಅಪ್ ಟು ಡೌನ್. ಸೊ ಯಾವ್ದಾದ್ರು ಒಂದು ಆಕ್ಷನ್ ಅನ್ನ ತಗೊಂಡಾಗ ನನಗೇನು ಎಂಡ್ ಪ್ರಾಡಕ್ಟ್ ಬರುತ್ತೆ, ಸೊ ಅದನ್ನ ಟ್ರಾನ್ಸಿಷನ್ ಮಾಡೆಲ್ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್ ಏನು? ಪಾತ್ ಕಾಸ್ಟ್ ಫಂಕ್ಷನ್ ವಿಚ್ ಇಸ್ ಡಿನೋಟೆಡ್ ಬೈ G of n ಅಂತಂದ್ರೆ ಕಾಸ್ಟ್ ಆಫ್ ರೀಚಿಂಗ್ ಎ ಸ್ಟೇಟ್. ಸೊ ನಾವು ಸರ್ಚ್ ಮಾಡ್ತಾ ಇರೋದಲ್ವ ಯಾವುದೋ ಒಂದು ಸ್ಟೇಟ್ ಅನ್ನ, ಸೊ ಆ ಒಂದು ಸ್ಟೇಟ್ಗೆ ರೀಚ್ ಆಗೋದಕ್ಕೆ ಇನಿಷಿಯಲ್ ಸ್ಟೇಟ್ ಇಂದ ಫೈನಲ್ ಗೋಲ್ ಸ್ಟೇಟ್ಗೆ ಎಷ್ಟು ಕಾಸ್ಟ್ ಆಗಿದೆ ಅದನ್ನ ಏನಂತ ಹೇಳ್ತೀವಿ ನಾವು? ಪಾತ್ ಕಾಸ್ಟ್. ಫ್ರಾಂಟಿರಿಯರ್ ಅಂತ ಅಂದ್ರೇನು? ನೋಡ್ಸ್ ಜನರೇಟೆಡ್ ಬಟ್ ನಾಟ್ ಇಟ್ ಎಕ್ಸ್ಪ್ಲೋರ್ಡ್, ಸರಿನಾ? ಸೊ ಎಲ್ಲಾ ನೋಡ್ಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಒಂದೊಂದು ನೋಡನ್ನ ನಾವು ಹಂಗೆ ಬಿಡ್ತೀವಿ. ಯಾಕಂತಂದ್ರೆ ಆ ನೋಡ್ ಜನರೇಟ್ ಆಗಿದ್ರು ಕೂಡ ನನಗೆ ಎಂಡ್ ಅಥವಾ ಗೋಲ್ ಸ್ಟೇಟು ಆ ಒಂದು ನೋಡ್ ಪ್ರಕಾರ ಹೋಗೋದಕ್ಕೆ ನನಗೆ ಇರಲ್ಲ. ಸೊ ಅದಕ್ಕೋಸ್ಕರ ಅವುಗಳನ್ನ ಬಿಡ್ತಾ ಹೋಗ್ತೀವಿ.
ನೆಕ್ಸ್ಟ್ ಎಕ್ಸ್ಪ್ಲೋರ್ಡ್ ಸೆಟ್. ಸೊ ಎಕ್ಸ್ಪ್ಲೋರ್ಡ್ ಸೆಟ್ ಅಂತಂದ್ರೆ ಆಲ್ರೆಡಿ ವಿಸಿಟೆಡ್ ಸ್ಟೇಟ್ಗಳು. ಸೊ ಒಂದು ಇನಿಷಿಯಲ್ ಸ್ಟೇಟ್ ಇಂದ ಫೈನಲ್ ಸ್ಟೇಟ್ಗೆ ಹೋಗ್ಬೇಕಾದ್ರೆ ಮಧ್ಯೆ ಎಷ್ಟೊಂದು ಸ್ಟೇಟ್ ಅನ್ನ ನಾವು ವಿಸಿಟ್ ಮಾಡ್ಕೊಂಡೇ ಅಲ್ವಾ ಫೈನಲ್ ಸ್ಟೇಟ್ಗೆ ಹೋಗೋದು. ಸೊ ಅದೇ ರೀತಿ. ನೆಕ್ಸ್ಟ್ ಎವ್ಯಾಲ್ಯೂಯೇಷನ್ ಫಂಕ್ಷನ್. ಸೊ ಎವ್ಯಾಲ್ಯೂಯೇಷನ್ ಫಂಕ್ಷನ್ ಮೇಜರ್ ಆಗಿ ಯೂಸ್ ಮಾಡೋದೇನು ಇಯರಿಸ್ಟಿಕ್ ಫಂಕ್ಷನ್ ಗಳನ್ನ ಯೂಸ್ ಮಾಡ್ತವೆ. ಯಾಕಂತಂದ್ರೆ ದೀಸ್ ಆರ್ ಯೂಸ್ಡ್ ಇನ್ ದ ಇಯರಿಸ್ಟಿಕ್ ಬೇಸ್ಡ್ ಅಲ್ಗಾರಿದಮ್. ಸೊ 8 ಪಜಲ್ ಪ್ರಾಬ್ಲಮ್ ಅನ್ನು ಕೂಡ ಇಯರಿಸ್ಟಿಕ್ ವಿತೌಟ್ ಇಯರಿಸ್ಟಿಕ್ ಅಂತ ಎರಡು ರೀತಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಆ ವ್ಯಾಲ್ಯೂಗಳು ಏನು ಅಂತ ನಿಮಗೆ ಪ್ರಾಬ್ಲಮ್ ಅನ್ನು ನೋಡಿದ್ರೇನೆ ಈ ಥಿಯರಿ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗೋದು. ಸೊ ಪ್ರಾಬ್ಲಮ್ ಅನ್ನು ಪಕ್ಕ ಕಲೀರಿ, ಆಮೇಲೆ ಈ PDF ಅನ್ನು ಓದ್ಬಿಟ್ರೆ ನಿಮಗೆ ವೆರಿ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸರ್ಚಿಂಗ್ ಸ್ಟ್ರಾಟಜಿ ಯಾವ್ಯಾವು ನಾನು ಹೇಳಿದೆ. ಅನ್ಇನ್ಫಾರ್ಮ್ಡ್ ಸರ್ಚ್ ಇರುತ್ತೆ, ಇನ್ನೊಂದು ಇನ್ಫಾರ್ಮ್ಡ್ ಸರ್ಚ್. ಎಕ್ಸಾಂಪಲ್ ಯಾವ್ಯಾವು? ಅನ್ಇನ್ಫಾರ್ಮ್ಡ್ ಸರ್ಚ್ ಅಲ್ಲಿ ಬ್ರೆಡ್ತ್ ಫಸ್ಟ್ ಸರ್ಚ್, ಡೆಪ್ತ್ ಫಸ್ಟ್ ಸರ್ಚ್ ಎರಡರದ್ದು ಕೂಡ ಪ್ರಾಬ್ಲಮ್ ಬರುತ್ತೆ, ನೆನಪಿರಲಿ. ನೆಕ್ಸ್ಟ್ A* ಅಲ್ಗಾರಿದಮ್. ಸೊ ಅದು ನೆಕ್ಸ್ಟ್ ಮಾಡ್ಯೂಲ್ ಅಲ್ಲಿ ಬರುತ್ತೆ ಪ್ರಾಬ್ಲಮ್. ಗ್ರೀಡಿ ಸರ್ಚ್ ಅಲ್ಗಾರಿದಮ್ ಕೂಡ ನೆಕ್ಸ್ಟ್ ಮಾಡ್ಯೂಲ್ ಅಲ್ಲಿ ಬರುತ್ತೆ, ಅದರಲ್ಲೂ ಕೂಡ ಪ್ರಾಬ್ಲಮ್. ನೆಕ್ಸ್ಟ್ ಸೊಲ್ಯೂಷನ್ ಎಕ್ಸ್ಟ್ರಾಕ್ಷನ್, ಮೆಮೊರಿ ಅಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಇಷ್ಟು ಟಾಪಿಕ್ಗಳನ್ನು ಕಲಿಬೇಕಾಗುತ್ತೆ ಆ ಒಂದು ಕ್ವಶನ್ ಅಂತ ಬಂದಾಗ. ಸೊ ಆದಷ್ಟು ಸಿಂಪಲ್ ಆಗಿ ನಾನು ನೋಟ್ಸ್ ಅನ್ನು ಕೊಟ್ಟಿದ್ದೀನಿ. ಸೊ ಸಿಂಪಲ್ ಆಗಿ ಬರ್ಕೊಂತ ಹೋಗಿ. ನೆಕ್ಸ್ಟ್ ಬ್ರೆಡ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ದು ವೆರಿ ಇಂಪಾರ್ಟೆಂಟ್ ಅಂತ ಬಂದ್ರೆ ಪ್ರಾಬ್ಲಮ್, ಸರಿನಾ? ಸೊ ಪ್ರಾಬ್ಲಮ್ ಅನ್ನ ನೀವು ಪಕ್ಕಾ ಕಲಿಬೇಕು. ಸೊ ಈ ಅಲ್ಗಾರಿದಮ್ ಅನ್ನ ಕೇಳುವಂಥದ್ದೇನು ಅಷ್ಟೇನು ಕೇಳಲ್ಲ, ಬಟ್ ಆದ್ರೂ ಕೂಡ ನಾನು ಕೊಟ್ಟಿರ್ತೀನಿ ಅಲ್ಗಾರಿದಮ್ ಅಂತ ನೋಡಿ. ಇಲ್ಲಿ ಇಷ್ಟನ್ನ ಮಾತ್ರ ಕಲಿಬೇಕು, ಅಲ್ಗಾರಿದಮ್ ಸ್ಟೆಪ್ಗಳು. ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡೋದು ಕಲ್ತ್ರೆ ಅಲ್ಗಾರಿದಮ್ ಅನ್ನ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರಿಬಹುದು, ಸರಿನಾ? ಸೊ ಓನ್ ವರ್ಡ್ಸ್ ಅಲ್ಲಿ ಬರಬೇಡಿ ಅಷ್ಟೇ. ಡೆಪ್ತ್ ಫಸ್ಟ್ ಸರ್ಚ್, ಬ್ರೆಡ್ತ್ ಫಸ್ಟ್ ಸರ್ಚ್ ಎರಡು ಕೂಡ ಅಷ್ಟೇ. ನೋಡಿ ಇಲ್ಲಿ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ದು ಕೂಡ ಅಲ್ಗಾರಿದಮ್ ಅನ್ನ ಕೊಟ್ಟಿದ್ದೀನಿ. ಸೊ ಅಲ್ಗಾರಿದಮ್ ಅನ್ನ ಕಲ್ತಿರ್ಲಿ, ಪ್ರಾಬ್ಲಮ್ಮೇ ಮೇಜರ್ ಆಗಿ ನಿಮಗೆ ಕೇಳೋದು. ಇಲ್ಲ ಅಂತಂದ್ರೆ ಡಿಫರೆನ್ಸ್ ಅನ್ನ ಕೇಳ್ಬೋದು. ಸೊ ಆದಷ್ಟು ಸಿಂಪ್ಲಿಫೈಡ್ ಆಗಿ ಕೊಟ್ಟಿದ್ದೀನಿ. ಒಂದು 4 ರಿಂದ 5 ಪಾಯಿಂಟ್ ಡಿಫರೆನ್ಸ್ ಅನ್ನ ಕಲ್ತಿರಿ DFS ಮತ್ತೆ BFS. ನೆಕ್ಸ್ಟ್ ಜನರಿಕ್ ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಪ್ರೋಗ್ರಾಮ್. ಸೊ ಹಂಗಂತಂದ್ರೆ ಏನು? ನಾಲೆಡ್ಜ್ ಬೇಸ್ ಏಜೆಂಟ್ ಯೂಸಸ್ ದ ನಾಲೆಡ್ಜ್ ಬೇಸ್ ಅಂಡ್ ದ ಇನ್ಫರೆನ್ಸ್ ಟು ಟೇಕ್ ದ ಆಕ್ಷನ್. ಸೊ ಪ್ರೀವಿಯಸ್ ಆಗಿ ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನ ನಾಲೆಡ್ಜ್ ಅಂತ ಕರಿತಾ ಹೋಗ್ತೀವಿ. ಸೊ ಆ ನಾಲೆಡ್ಜ್ ಅನ್ನು ಯೂಸ್ ಮಾಡಿಕೊಂಡು ಮತ್ತೆ ಅದರ ಜೊತೆ ಇನ್ಫರೆನ್ಸ್ ಅನ್ನು ಕೂಡ ಸೇರಿಸ್ಕೊಂಡು ಆಕ್ಷನ್ಸ್ ಅನ್ನ ತಗೊಂತ ಹೋಗ್ತಾರೆ. ಸೊ ಸ್ಟೆಪ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ, ಸ್ಟ್ರಕ್ಚರ್ ಅಂಡ್ ಸ್ಟೆಪ್. ಫಸ್ಟ್ ಏನು? ಇನಿಷಿಯಲೈಸ್ ದ ನಾಲೆಡ್ಜ್ ಬೇಸ್. ನೆಕ್ಸ್ಟ್ ಪ್ರಿಸೀವ್ ದ ಎನ್ವಿರಾನ್ಮೆಂಟ್, ಟೆಲ್ ದ ನಾಲೆಡ್ಜ್ ಬೇಸ್, ಆಸ್ಕ್ ದ ನಾಲೆಡ್ಜ್ ಬೇಸ್, ಚೂಸ್ ದ ಆಕ್ಷನ್ ವಿಚ್ ಯು ವಾಂಟ್ ಟು ಪರ್ಫಾರ್ಮ್, ಎಕ್ಸಿಕ್ಯೂಟ್ ದ ಆಕ್ಷನ್, ರಿಪೀಟ್ ದ ಪ್ರೋಸೆಸ್, ಸರಿನಾ? ಸೊ ಪ್ರೋಸೆಸ್ ಅನ್ನ ರಿಪೀಟ್ ಮಾಡ್ತಾ ಹೋಗ್ತೀವಿ ಅಂಟಿಲ್ ವಿ ಗೆಟ್ ದ ಫೈನಲ್ ಎಂಡ್ ಅಥವಾ ರಿಸಲ್ಟ್. ನೆಕ್ಸ್ಟ್ PEAS ಫಾರ್ ದಿ ಓಂಪಸ್ ವರ್ಡ್. ಸೊ PEAS ಯಾವ ರೀತಿ ಬರೆಯೋದು ಅಂತ ಪ್ರೀವಿಯಸ್ ಮಾಡ್ಯೂಲ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಪರ್ಫಾರ್ಮೆನ್ಸ್ ಮೆಷರ್, ಎನ್ವಿರಾನ್ಮೆಂಟ್, ಆಕ್ಚುಯೇಟರ್ಸ್ ಮತ್ತೆ ಸೆನ್ಸರ್ಸ್. ಸೊ ಅದೇ ರೀತಿ ನಾವು ಓಂಪಸ್ ವರ್ಡ್ಗೂ ಕೂಡ ಬರೀಬೇಕು. ನೆಕ್ಸ್ಟ್ ಯೂನಿಫಾರ್ಮ್ ಕಾಸ್ಟ್ ಸರ್ಚ್. ಸೊ ಯೂನಿಫಾರ್ಮ್ ಕಾಸ್ಟ್ ಸರ್ಚ್ದು ಅಲ್ಗಾರಿದಮ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಪ್ರಾಬ್ಲಮ್ ಅನ್ನ ನೋಡಿದ್ರೆ ನೀವು ಅಲ್ಗಾರಿದಮ್ ಅನ್ನ ವೆರಿ ಈಸಿಯಾಗಿ ಬರೀತೀರಾ. ಸೂಡೋ ಕೋಡ್ ಕೇಳಲ್ಲ, ಅಲ್ಗಾರಿದಮ್ ಕೇಳೋದು. ನೆನಪಿರಲಿ, ಪ್ರಾಬ್ಲಮ್ ಅನ್ನ ಯಾವ ರೀತಿ ಸ್ಟೆಪ್ ವೈಸ್ ಮಾಡ್ತೀರಾ ಅದೇ ಸ್ಟೆಪ್ಗಳನ್ನ ಥಿಯರಿ ಟೈಪ್ ಬರೆದ್ರೆ ಆಯ್ತು, ಸರಿನಾ? ಸುಮ್ಮನೆ ಸೂಡೋ ಕೋಡ್ ಅನ್ನ ಕಲ್ತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಅಲ್ಗಾರಿದಮ್ ಕೇಳ್ತಾರೆ ಹೊರತು ಸೂಡೋ ಕೋಡ್ ಯಾವುದೇ ಕಾರಣಕ್ಕೂ ಕೂಡ ಕೇಳಲ್ಲ. ಇದು ADA ಅಲ್ಲ, ಸರಿನಾ? ಏನಿದ್ರು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅಲ್ಗಾರಿದಮ್ ಅಷ್ಟೇ ಕೇಳೋದು, ಸೂಡೋ ಕೋಡ್ ಯಾವುದೇ ಕಾರಣಕ್ಕೂ ಕೇಳಲ್ಲ. ಪ್ರಾಬ್ಲಮ್ ಅನ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿರ್ತೀವಿ ಅದನ್ನೇ ಆಸ್ ಇಟ್ ಈಸ್ ಬರೀರಿ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ. ಸೊ ಅವಾಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಸರಿನಾ? ಡಿಫರೆನ್ಸ್ ಬಿಟ್ವೀನ್ ಇನ್ಫಾರ್ಮ್ಡ್ ಅಂಡ್ ಅನ್ಇನ್ಫಾರ್ಮ್ಡ್ ಸರ್ಚ್ ಅಲ್ಗಾರಿದಮ್. ಸೊ ಇದ್ರದ್ದು ಕೂಡ ಡಿಫರೆನ್ಸ್ ಅನ್ನ ಕೊಟ್ಟಿದ್ದೀನಿ, ಆದಷ್ಟು ಈಸಿಯಾಗಿ ಕಲ್ತ್ಕೊಂತ ಹೋಗಿ. ನೆಕ್ಸ್ಟ್ ಸಪರೇಷನ್ ಪ್ರಾಪರ್ಟಿ ಆಫ್ ದಿ ಗ್ರಾಫ್ ಸರ್ಚ್. ಸೊ ಇದನ್ನ ನಾವು ರೆಕ್ಟ್ಯಾಂಗ್ಯುಲರ್ ಗ್ರಿಡ್ ಅಂತ ಕೂಡ ಕರಿತಾ ಹೋಗ್ಬೋದು. ಸೊ ಏನಕ್ಕೆ ಅಂತಂದ್ರೆ ಎಕ್ಸ್ಪ್ಲೋರ್ಡ್ ಆರ್ ವಿಸಿಟೆಡ್ ನೋಡ್ ಸಪರೇಟ್ ದ ಸ್ಟಾರ್ಟ್ ಫ್ರಮ್ ದ ಗೋಲ್, ಸರಿನಾ? ಸೊ ಇವಾಗ ಸ್ಟಾರ್ಟ್ ಸ್ಟೇಟ್ ಇದೆ, ಒಂದು ಗೋಲ್ ಸ್ಟೇಟ್ ಇದೆ. ಸೊ ಅದರ ಮಧ್ಯೆ ಇರುವಂತಹ ನೋಡ್ಗಳನ್ನ ನಾವೇನಂತ ಕರಿತೀವಿ? ಟ್ರಾವರ್ಸ್ ಮಾಡ್ದಂಗೆ ಅಂತ ಅಂದ್ರೆ ಅವುಗಳನ್ನ ವಿಸಿಟ್ ಮಾಡ್ದಂಗೆ ವಿಸಿಟೆಡ್ ನೋಡ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅವೇನ್ ಮಾಡ್ತವೆ ಅಂತಂದ್ರೆ ಸಪರೇಟ್ ಆಗ್ತಾ ಹೋಗ್ತವೆ. ಸೊ ಅವಾಗ ಏನಾಗುತ್ತೆ? ಸ್ಟಾರ್ಟ್ ಸ್ಟೇಟು ಮತ್ತೆ ಗೋಲ್ ಸ್ಟೇಟು ಎರಡನ್ನೂ ಕೂಡ ಸಪರೇಟ್ ಮಾಡೋದಕ್ಕೋಸ್ಕರ ಈ ಎಕ್ಸ್ಪ್ಲೋರ್ಡ್ ಅಥವಾ ವಿಸಿಟೆಡ್ ನೋಡ್ಗಳು ಹೆಲ್ಪ್ ಆಗ್ತಾ ಹೋಗ್ತವೆ. ಸೊ ಅವಾಗ ಏನಾಗುತ್ತೆ? ನಮಗೆ ಆದಷ್ಟು ಈಸಿ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್, ಸರಿನಾ? ಕನ್ಸಿಡರ್ ಎ ಗ್ರಿಡ್ ವಿತ್ ಸ್ಟಾರ್ಟ್ ಅಂಡ್ ಗೋಲ್ ಸ್ಟೇಟ್ ಆಸ್ ಎ ಸರ್ಚ್ ಅಲ್ಗಾರಿದಮ್. ಸೊ ನಾವು BFSR ಯೂಸ್ ಮಾಡ್ಬೋದು, DFS ಆದ್ರೂ ಯೂಸ್ ಮಾಡ್ಬೋದು. ಇಟ್ ಮಾರ್ಕ್ಸ್ ದಿ ವಿಸಿಟೆಡ್ ನೋಟ್ಸ್, ಸರಿನಾ? ಸೊ ವಿಸಿಟ್ ಆದಂಗೆ ಮಾರ್ಕ್ ಮಾಡ್ತಾ ಹೋಗುತ್ತೆ ವಿಸಿಟೆಡ್ ನೋಟ್ಸ್ ಅನ್ನ. ದೀಸ್ ವಿಸಿಟೆಡ್ ನೋಟ್ಸ್ ಫ್ರಮ್ ಎ ಕನೆಕ್ಟೆಡ್ ರೀಜನ್. ಸೊ ಕನೆಕ್ಟ್ ಆದಂಗೆ ಪಾತ್ ಇದ್ದಂಗೆ ಅಲ್ಲೋ ನಾವು ವಿಸಿಟ್ ಮಾಡೋಕ್ಕಾದು. ಸೊ ಆ ರೀತಿ ದಿಸ್ ರೀಜನ್ ಆಕ್ಟ್ ಲೈಕ್ ಎ ಬ್ಯಾರಿಯರ್ ಆರ್ ಎ ಸಪರೇಟರ್ ವಿಚ್ ಸಪರೇಟ್ಸ್ ದಿ ಇನಿಷಿಯಲ್ ಅಂಡ್ ದಿ ಫೈನಲ್ ಸ್ಟೇಟ್, ಸರಿನಾ? ಇಷ್ಟೇ ಸಿಂಪಲ್. ಸೊ ನೆಕ್ಸ್ಟ್ ಡಿಫೈನ್ ಮೋಡಸ್ ಪೋನೆಸ್. ಸೊ ಮೋಡಸ್ ಪೋನೆಸ್ದು ನಿಮಗೆ DMS ಅಲ್ಲಿ ಬರುತ್ತೆ. ಸೊ DMS ಮಾಡ್ಯೂಲ್ 1 ಅಲ್ಲಿ ಯೂಸ್ ಆಗ್ತಾ ಹೋಗುತ್ತೆ ಈ ಒಂದು ಕಾನ್ಸೆಪ್ಟು. ರೂಲ್ ಆಫ್ ದಿ ಇನ್ಫರೆನ್ಸ್. ಸೊ ಇನ್ಫರೆನ್ಸ್ ರೂಲ್ಸ್ ಅನ್ನ ಯೂಸ್ ಮಾಡಿಕೊಂಡು DMS ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಅವಾಗ ಈ ಒಂದು ಪ್ರಾಬ್ಲಮ್ ಯೂಸ್ ಆಗ್ತಾ ಹೋಗುತ್ತೆ.
ಸೊ ಇದು ಯಾವ ಫಾರ್ಮಲ್ ಇರುತ್ತೆ ಅಂತಂದ್ರೆ ಪಿ ಗಿವ್ ರೈಸ್ ಟು ಕ್ಯೂ ಫಾರ್ಮಲ್ ಇರುತ್ತೆ. ಅಂತಂದ್ರೆ ಪಿ ಟ್ರೂ ಆಗಿದೆ ಅಂತಂದ್ರೆ ಕ್ಯೂ ಕೂಡ ಟ್ರೂ ಆಗಿರುತ್ತೆ ಅಂತ ಅರ್ಥ. ಪಿ ಏನಾದ್ರೂ ಫಾಲ್ಸ್ ಆಯ್ತು ಅಂತಂದ್ರೆ ಕ್ಯೂ ಕೂಡ ಫಾಲ್ಸ್. ಸೊ ಎಕ್ಸಾಂಪಲ್ ಅನ್ನ ನೋಡಿ, ಇಫ್ ಇಟ್ ರೈನ್ಸ್ ದ ಗ್ರೌಂಡ್ ಈಸ್ ವೆಟ್. ಸರಿನಾ, ಮಳೆ ಬಂದ್ರೆ ಗ್ರೌಂಡ್ ವೆಟ್ ಆಗುತ್ತೆ ಅಂತ. ಸೊ ಇಲ್ಲಿ ಏನ್ ಕೊಡ್ತಾ ಇದ್ದಾರೆ ಅವರು, ಇಟ್ ಈಸ್ ರೈನಿಂಗ್. ಸೊ ಪಿ ಏನಂತ ಕೊಡ್ತಾ ಇದ್ದಾರೆ, ಇಟ್ ಈಸ್ ರೈನಿಂಗ್ ಆಗ್ತಾ ಇದೆ ಅಂತ. ಸೊ ಏನಂತೆ ಗ್ರೌಂಡ್ ವೆಟ್ ಆಗೇ ಆಗುತ್ತೆ ಅಲ್ವಾ. ಸೊ ದೇರ್ ಫಾರ್ ಗ್ರೌಂಡ್ ಈಸ್ ವೆಟ್. ಸೊ ಪಿ ಟ್ರೂ ಆಗಿದೆ ಅಂತಂದ್ರೆ ಕ್ಯೂ ಕೂಡ ಟ್ರೂ ಆಗುತ್ತೆ ಅಂತ ಅರ್ಥ. ಅಷ್ಟೇ ಸಿಂಪಲ್. ನೆಕ್ಸ್ಟ್, ಥಿಯರಿ ಆಫ್ ರೆಸಲ್ಯೂಷನ್, ಎ ಪ್ರೂಫ್ ಟೆಕ್ನಿಕ್ ಯೂಸ್ಡ್ ಟು ಡಿರೈವ್ ಕನ್ಕ್ಲೂಷನ್ ಬೈ ಎಲಿಮಿನೇಟಿಂಗ್ ದ ಲಿಟರೇಟ್ ವರ್ಕ್ಸ್ ಬೈ ಕನ್ವರ್ಟಿಂಗ್ ದ ಸ್ಟೇಟ್ಮೆಂಟ್ ಇಂಟು ಕ್ಲಾಸ್ ಫಾರ್ಮ್. ಸರಿನಾ, ಇಟ್ ಇಫ್ ಟೂ ಕ್ಲಾಸ್ ಕಂಟೈನ್ಸ್ ಕಾಂಪ್ಲಿಮೆಂಟರಿ ಲಿಟ್ರಲ್ಸ್ ದೇ ಆರ್ ರಿಸಾಲ್ವ್ಡ್ ಅಂತಂದ್ರೆ ನೋಡಿ, ಕ್ಲಾಸ್ 1 ಅಲ್ಲಿ ಪಿ ಆರ್ ಕ್ಯೂ ಅಂತ ಇದೆ. ಸೊ ನೋಡಿ, ಈ ಸಿಂಬಲ್ ಬಂದ್ರೆ ಆರ್ ಅಂತ, ಈ ಸಿಂಬಲ್ ಬಂದ್ರೆ ಆ್ಯಂಡ್ ಅಂತ ಅರ್ಥ. ಸರಿನಾ, ನೆಕ್ಸ್ಟ್ ಅಲ್ಲಿ ಏನಾಗ್ತಾ ಇದೆ, ನೆಗೇಷನ್ ಆಫ್ ಪಿ ಅಂತಂದ್ರೆ ಮೈನಸ್ ಪಿ ಆರ್ ಅಂತ ಇದೆ. ಸೊ ಫಸ್ಟ್ ಅಲ್ಲಿ ಏನಿತ್ತು, ಪಿ ಆರ್ ಕ್ಯೂ ಅಂತ ಇತ್ತು. ನೆಕ್ಸ್ಟ್ ಮೈನಸ್ ಪಿ ಆರ್ ಅಂತ ಇದೆ. ಸೊ ಇದನ್ನ ನಾವೇನಂತ ಬರಿಬಹುದು ನೋಡಿ, ಇವೆರಡನ್ನು ಕೂಡ ನಾವು ಸೇರಿಸ್ಕೋಬಹುದು. ಯಾಕೆ, ಪ್ಲಸ್ ಪಿ ಮೈನಸ್ ಪಿ ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಂಡ್ರೆ ಏನು ಉಳಿತು, ಕ್ಯೂ ಆರ್ ಮಾತ್ರ ಉಳಿತು. ಸೊ ಈ ರೀತಿ ಸಿಂಪಲ್. ನೆಕ್ಸ್ಟ್, ಟಾಯ್ ಪ್ರಾಬ್ಲಮ್ ಅಂಡ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಇನ್ ಎಐ. ಸೊ ಟಾಯ್ ಪ್ರಾಬ್ಲಮ್ ಅಂತ ಅಂದ್ರೇನು, ಟಾಯ್ ಪ್ರಾಬ್ಲಮ್ ಆರ್ ಸಿಂಪಲ್ ಅಂಡ್ ಆರ್ಟಿಫಿಷಿಯಲ್ ಪ್ರಾಬ್ಲಮ್ಸ್ ಯೂಸ್ಡ್ ಟು ಟೆಸ್ಟ್ ದ ಎಐ ಅಲ್ಗಾರಿದಮ್ಸ್. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ 8 ಪಜಲ್ ಪ್ರಾಬ್ಲಮ್. ಸೊ ಅದನ್ನ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಆ ವಿಡಿಯೋ ನಿಮಗೆ ಸಿಗುತ್ತೆ. ನೆಕ್ಸ್ಟ್, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅಂತ ಅಂದ್ರೇನು, ಕಾಂಪ್ಲೆಕ್ಸ್ ಅಂಡ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇನ್ ದ ರಿಯಲ್ ಲೈಫ್. ದೇ ಇನ್ವಾಲ್ವ್ ದ ಅನ್ಸರ್ಟೈನಿಟಿ, ಲಾರ್ಜ್ ಸ್ಟೇಟ್ ಸ್ಪೇಸ್ ಅಂಡ್ ಡೈನಾಮಿಕ್ ಎನ್ವಿರಾನ್ಮೆಂಟ್ಸ್. ಸೊ ಎಕ್ಸಾಂಪಲ್ ಏನು, ಸೆಲ್ಫ್ ಡ್ರೈವಿಂಗ್ ಕಾರ್ಗಳು. ಸೊ ಸೆಲ್ಫ್ ಡ್ರೈವಿಂಗ್ ಕಾರ್ ಅಂತಂದ್ರೆ ಅದು ಎಫಿಷಿಯೆಂಟ್ ಆಗಿ ಹೋಗಬೇಕು, ಕರೆಕ್ಟ್ ಆಗಿ ಪ್ರಿಸೈಸ್ಡ್ ಗೋಲ್ ಸ್ಟೇಟ್ಗೆ ಹೋಗಬೇಕು, ಮತ್ತೆ ಟ್ರಾಫಿಕ್ ರೂಲ್ಸ್ ಅನ್ನ ಎಲ್ಲದನ್ನು ಕೂಡ ಫಾಲೋ ಮಾಡ್ತಾ ಹೋಗಬೇಕು, ಎಫಿಷಿಯೆಂಟ್ ಆಗಿರಬೇಕು. ಸೊ ಈ ರೀತಿ ಜಾಸ್ತಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳು ಬರ್ತಾ ಹೋಗ್ತವೆ. ವ್ಯಾಕ್ಯೂಮ್ ವರ್ಲ್ಡ್ ವರ್ಸಸ್ 8 ಟೈಲ್ ಪಜಲ್ ಇಂದು ಕಂಪ್ಯಾರಿಸನ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದ್ರೂ ಕೂಡ ಡಿಫರೆನ್ಸ್ ಅನ್ನ ಕಲ್ತೀರಿ. ಮಿನಿಮಮ್ ಅಂತಂದ್ರೂ 5 to 6 ಪಾಯಿಂಟ್ಸ್ ಅನ್ನ ಕಲ್ತ್ರೆ ಸಾಕು. ಕಾಂಪೋನೆಂಟ್ಸ್ ಅಂಡ್ ಆರ್ಕಿಟೆಕ್ಚರ್ ಆಫ್ ದಿ ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್. ಸರಿನಾ, ಸೊ ಫಸ್ಟ್ ಕಾಂಪೋನೆಂಟ್ಸ್ ಏನೇನು ಬರ್ತವೆ, ಇನಿಷಿಯಲ್ ಸ್ಟೇಟು, ಸ್ಟಾರ್ಟ್ ಸ್ಪೇಸು, ಆಕ್ಷನ್ಸ್ ಏನೇನು ತಗೊಂತ ಇದೀವಿ, ಗೋಲ್ ಟೆಸ್ಟ್ ಏನು, ಮತ್ತೆ ಪಾತ್ ಕಾಸ್ಟ್ ಎಷ್ಟು. ಸೊ ಇಷ್ಟೇ ಸಿಂಪಲ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಅದೇ ರೀತಿ. ನೆಕ್ಸ್ಟ್, ಆರ್ಕಿಟೆಕ್ಚರ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್. ಸೊ ಯಾವ ರೀತಿ ಆರ್ಕಿಟೆಕ್ಚರ್ ಇರುತ್ತೆ ಅಂತಂದ್ರೆ, ಫಸ್ಟ್ ಪರ್ಸೀವ್ ದ ಎನ್ವಿರಾನ್ಮೆಂಟ್. ಸರಿನಾ, ಸೊ ಅದನ್ನ ಸೆನ್ಸರ್ಸ್ ನ ಮುಖಾಂತರ ನಾವೇನ್ ಮಾಡಬೇಕು, ಆ ಒಂದು ಎನ್ವಿರಾನ್ಮೆಂಟ್ಗೆ ಬರಬೇಕು, ಅದನ್ನ ಸೆನ್ಸ್ ಮಾಡಬೇಕು. ನೆಕ್ಸ್ಟ್, ಫಾರ್ಮುಲೇಟ್ ದ ಗೋಲ್. ಸೊ ಎಂಡ್ ಗೋಲ್ ಏನು ಅಂತ ನಮಗೆ ಫಾರ್ಮುಲೇಟ್ ಅಂತಂದ್ರೆ ಗೊತ್ತಾಗಬೇಕು. ನೆಕ್ಸ್ಟ್, ಫಾರ್ಮುಲೇಟ್ ದ ಪ್ರಾಬ್ಲಮ್. ಆ ಒಂದು ಗೋಲ್ಗೆ ಹೋಗೋದಕ್ಕೆ ನಮಗೆ ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂತ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಸರ್ಚ್ ಫಾರ್ ದ ಸೊಲ್ಯೂಷನ್. ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಸರ್ಚ್ ಮಾಡಿ ನೆಕ್ಸ್ಟ್ ಆಕ್ಷನ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಸೊಲ್ಯೂಷನ್ ಪ್ರಕಾರ ಆಕ್ಷನ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಟಾಪಿಕ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ ಇಷ್ಟನ್ನ ಕಲ್ತ್ರೆ ಸಾಕು. 90 to 95% ಮಾರ್ಕ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಲಿಂಕ್ಗಳು ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ ಇದಾವೆ. ಸೊ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.